ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ವಿಲೇಜ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬೆಳಿಗ್ಗೆ ಕೂಡ ತುಂಬ ಚಳಿ ಇದೆ. ಇಲ್ಲಿ ಆಲ್ರೆಡಿ ಬಂದು ಚಳಿ ಕಾಯಿಸ್ಕೊಳಕ್ಕೆ ಕೆಂಡ ಹಾಕಿದ್ದಾರೆ. ಇನ್ನು ನಾನು ಇಲ್ಲಿಗೆ ಬಂದೆ ಚಳಿ ಕಾಯಿಸ್ಕೊಳ್ಳೋಣ ಅಂತ. ಇನ್ನು ಇಲ್ಲಿ ಪಾಪು ಕರ್ಕೊಂಡು ಚಳಿ ಕಾಯಿಸ್ಕೊತಾ ಇದ್ರು. ನಾನು ಇಲ್ಲೇ ಬಂದೆ. ಒಂದು 10 ನಿಮಿಷ 20 ನಿಮಿಷ ಇಲ್ಲೇ ಕೂತ್ಕೊಂಡಿದ್ದೆ. ಹಿಂಗೆ ಇನ್ನು ಚಳಿ ಹೋಗೋವರೆಗೂ ಡೈಲಿ ಇದೇ ರೋಟೀನ್ ಆಗಿರುತ್ತೆ. ಬೆಳಿಗ್ಗೆ ನಮ್ಮ ಮಾಮ ಬಂದು ಈ ರೀತಿ ಕೆಂಡ ಹಾಕಿರ್ತಾರೆ. ಏನೋ ಒಂಥರ ಚೆನ್ನಾಗೇ ಫೀಲ್ ಅನಿಸುತ್ತೆ. ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ಈ ಥರ ಬೆಳಿಗ್ಗೆನೇ ಗುಡ್ ವೈಬ್ ನೋಡ್ತಾ ಇದ್ದರೆ. ನನಗಂತೂ ನಾನು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಈಗ ಬಂದೆ ಮನೆಗೆ ಬಂದು ಟೀ ಮಾಡ್ತಾ ಇದ್ದೀನಿ. ಈಗ ಟೀ ಮಾಡಿಬಿಟ್ಟು ಎಲ್ರಿಗೂ ಟೀ ಕೊಟ್ಟು ಸ್ವಲ್ಪ ನೆನ್ನೆ ಸಾಂಬಾರದ ಪುಡಿ ಹಾಕಿಸ್ಕೊಬಂದು ಇಟ್ಟಿದ್ರು ನಮ್ಮ ಅತ್ತೆ. ಇವಾಗ ನಮ್ಮ ಅಕ್ಕ ಆಲ್ರೆಡಿ ಅದನ್ನು ತುಂಬ ಎತ್ತಿಡ್ತಾವ್ರೆ. ಅದು ಹಾಕಿಸ್ಕೊಬಂದ್ಮೇಲೆ ಈ ಥರ ಒಂದೇನೆ ಬಾಕ್ಸಲ್ಲೇ ಹೊರ್ಗಡೆನೇ ಗಾಳಿಗೆ ಇಟ್ಟಿರ್ತಾರೆ. ಇನ್ನು ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ಟು ಅಡುಗೆ ಶುರು ಮಾಡಬೇಕು. ಅಷ್ಟರಲ್ಲಿ ಪಾಪು ಬಂದಳು. ಸ್ವಲ್ಪ ಹೊತ್ತು ಅವಳ ಜೊತೆನೂ ಹಂಗೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಬೆಳಗಿನ ಅಡುಗೆನೇ ಸ್ಟಾರ್ಟ್ ಮಾಡಿರಲಿಲ್ಲ. ಅಷ್ಟರಲ್ಲಿ ನನ್ನ ತಮ್ಮ ನೋಡಿ ಅಲ್ಲೇ ಇವತ್ತು ಜಸ್ಟ್ ಮಿಸ್ಸು. ಆ ಬಾಕ್ಸ್ ಕೆಳಗಡೆ ಬೀಳಿಸ್ಬಿಡ್ಬೇಕಿತ್ತು. ಮತ್ತೆ ಡಬಲ್ ಕೆಲಸ ಆಗೋದು ನಮಗೆ. ಅದೆಲ್ಲ ಎತ್ತಿಟ್ಟು ಅಡುಗೆ ಮಾಡೋಣ ಅಂತ ಅಡುಗೆ ಶುರು ಮಾಡ್ಕೊಂಡ್ವಿ. ಇವತ್ತು ನಮ್ಮ ಮನೆಗೆ ಹುಳಿ ಗಿಡ ಕೊಯ್ಯೋಕ್ಕೆ ಸ್ವಲ್ಪ 1-2-3 ಹೆಣ್ಣಾಳು ಬಂದಿದ್ದರು. ಅಡುಗೆ ಮಾಡಿಟ್ಟು ಈಗ ಅವ್ರು ಬಂದಿದ್ದವ್ರಿಗೆಲ್ಲ ಊಟಕ್ಕೆ ಇಟ್ವಿ. ಅವ್ರು ಬೆಳಿಗ್ಗೆ 7 ಗಂಟೆಗೆ ಬಂದಿದ್ದರು. ಒಂದು 10 ಗಂಟೆಗೆ ಬಂದು ಊಟ ಮಾಡಿ ಅಡ್ಕೆಲ್ಲ ಹಾಕೋತಾ ಕೂತಿದ್ದಾರೆ. ಅಷ್ಟರಲ್ಲಿ ನಮ್ಮ ಚಾರ್ಲಿ ಬಂದ. ಬಿರಿಯಾನಿ ತಿಂದೆ ಅದು ಯಾವತ್ತಕ್ಕ ಹೆಸರಾಗ್ತಿರ್ಲಿಲ್ಲ. ನೋಡಿ ಅವ್ರ ಅಪ್ಪ ಇಂತ ನೆಲದಾಗ ಇರ್ತೈತೆ ನಮ್ಮ ವಾಗೆ ಮುಟ್ಟು ರಾಜನ ಮಗಳೇ ನಾವು ಈಗ ಬಂದಿದ್ದವರೆಲ್ಲ ಊಟ ಮಾಡಿ ಹೋದರು. ಅವ್ರು ಹೋದ್ಮೇಲೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು. ಮೇಲ್ಗಡೆ ಬಂದು ಬಟ್ಟೆ ವಾಶ್ ಮಾಡಿದೆ. ಅದಾದಮೇಲೆ ನೋಡಿ ಅಲ್ಲೇ ಕೆಲಸ ಮಾಡ್ತಾ ಇರೋದು ನಮ್ಮ ಮನೆ ಮುಂದೆನೇ ಕಾಣಿಸ್ತಿದೆ ಅನ್ಕೋತೀನಿ. ಸ್ವಲ್ಪ ದೂರ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮಧ್ಯಾಹ್ನ ಅವ್ರಿಗೊಂದು 12:30 ಟೀ ಕೊಡಬೇಕು. ಬಂದು ಅಷ್ಟರಲ್ಲಿ ಟೀ ಕೊಡೋದಕ್ಕೆ ಮುಂಚೆ ಊಟ ರೆಡಿ ಮಾಡೋಣ ಅಂತ ಫ್ರೈಡ್ ರೈಸ್ ಮಾಡೋಕ್ಕೆಲ್ಲ ತರಕಾರಿ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಇನ್ನು ಫ್ರೈಡ್ ರೈಸು ರೆಡಿ ಆಯಿತು. ಅಷ್ಟರಲ್ಲಿ ಟೀ ಕೊಟ್ಟು ಬರೋಣ ಅಂತ ನಾನು ಟೀ ಕೊಟ್ಟು ಬರೋಕ್ಕೆ ಹೋದೆ. ನಮ್ಮ ಅಕ್ಕ ಇಲ್ಲಿ ಫ್ರೈಡ್ ರೈಸ್ ಮಾಡ್ತಾ ಇದ್ದಾಳೆ. ಅದು ಆಯಿತು. ಬಾಕ್ಸಿಗೆ ಕಳಿಸ್ಬೇಕಿತ್ತು. ಬಾಕ್ಸಿಗೆ ಹಾಕ್ಕೊಟ್ಟು ನೆಕ್ಸ್ಟು ಸೊಸೈಟೀಲಿ ರಾಗಿ ಕೊಟ್ಟಿದ್ರಲ್ವ, ಮಿಷಿನ್ಗೆ ಹಾಕಿಸ್ಕೊಬರೋಕ್ಕೆ ಎಲ್ಲ ತೊಳೆದು ಒಣಗಾಕ್ತಾ ಇದ್ವಿ ಬಿಸಿಲಿಗೆ. ಅದು ತೊಳೆದು ಹಾಕ್ಬಿಟ್ರೆ ಸ್ವಲ್ಪ ಧೂಳಿರುತ್ತಲ್ವ, ಜಾಸ್ತಿ ರಾಗಿ ಅಲ್ಲಿರುತ್ತಲ್ವ ಸ್ಟಾಕು, ಹಂಗಾಗಿ ಕ್ಲೀನ್ ಇರಲ್ಲ ಅಂತ ಒಂದು ಸಲ ನಾವು ತೊಳೆದ್ಬಿಟ್ಟು ರಾಗಿನ ಮಿಷಿನ್ಗೆ ಹಾಕ್ಸೋದು. ಆ ಕೆಲಸನೂ ಮುಗಿಸ್ಕೊಂಡು ಇನ್ನೇನು ಬೇರೆ ಕೆಲಸ ಇರಲಿಲ್ಲ. ಹಂಗಾಗಿ ಹೊಲ್ದ ಹತ್ರ ಹೋಗಿ ಹಾಗೆ ಓಡಾಡ್ಕೊಂಡು ಎಳ್ನೀರು ಕುಡ್ಕೊಬರೋಣ ಅಂತ ಎಲ್ಲರೂ ಹೊಲ್ದ ಹತ್ರ ಬಂದ್ವಿ. ಹೀಗೆ ಓಡಾಡಿಕೊಂಡು ಅಷ್ಟರಲ್ಲಿ ಎಳ್ನೀರು ಕಿತ್ತಿದ್ರು. ಇಲ್ಲೇ ಬಂದು ಎಳ್ನೀರು ಕುಡಿತಾ ಇದ್ದೀವಿ. ಇವತ್ತು ಏನೋ ಒಂಥರ ಚೆನ್ನಾಗಿತ್ತು ಇವತ್ತಿನ ಡೇ. ಇನ್ನು ಸಂಜೆ ಆಯಿತು. ಸಂಜೆವರೆಗೂ ಹೊಲದಲ್ಲೇ ಇದ್ವಿ. ಇವತ್ತು ನೈಟ್ ಊಟ ನಮ್ಮ ಮನೇಲಿ ಚಪಾತಿ ಬೀಟ್ರೋಟ್ ಪಲ್ಯ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.